ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಶ್ರೀಗಂಧದ ಗುಡಿ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಿಂದಿನ ಸಂಚಿಕೆಯಲ್ಲಿ ಭಾರತಿ ಆರತಿ ಮಾಡಿರ್ತಿರೋದನ್ನ ಅವ್ರ ಅಮ್ಮ ಬಂದು ತಡಿತಾಳೆ. ತೂರ್ಬಿಟ್ಟು ನೀನು ಇವಳಿಗೆ ಆರತಿ ಮಾಡ್ತಾ ಇದೀಯಾ ಅಂತ ಬೈದು ಅವಳನ್ನ ಕರ್ಕೊಂಡು ಹೋಗಿರ್ತಾಳೆ. ಆಮೇಲೆ ಮುತ್ತು ನೀವೇನು ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಇರಿ ಅಂತ ಹೇಳಿ ತಾನೇ ಆರತಿ ತಟ್ಟೆ ತಗೊಂಬಂದು ತಮ್ಮಂದ್ರ ಕಡಲೆ ಮೂರು ಜನ ಸೇರಿ ಅವ್ರಿಗೆ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋಕೆ ರೆಡಿ ಮಾಡ್ತಾರೆ. ಆಮೇಲೆ ಅಷ್ಟರಲ್ಲಿ ಅವರಪ್ಪ ಬರ್ತಾನೆ. ಅವರಪ್ಪ ಬಂದು, ಏನು ನೀವೆಲ್ಲ ಇಷ್ಟು ಜನ ಕೂಡ್ಬಿಟ್ಟಿದ್ದೀರಾ ನಮ್ಮನೆ ಮುಂದೆ, ಏನು ಕೆಲಸ ಇಲ್ವಾ ನಿಮಗೆ, ಹೋಗಿ ನಮ್ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತ ಮಾತಾಡ್ತಿರ್ತಾನೆ. ಆಗ ಚಂದನ ಶಾಕಿಂದ ನೋಡಿ, ರೀ ನಿಜ ಹೇಳ್ರಿ ಅಂತ ಹೇಳ್ತಿರ್ತಾಳೆ. ಇವಾಗ ಬೇಡ, ಒಳಗೆ ಹೋಗಿ ಅಂತ ಹೇಳ್ತೀನಿ ಅಂತ ಹರಿ ಹೇಳ್ತಾನೆ. ಆಮೇಲೆ ಅವರ ಅಪ್ಪನ ಮಲಗಿಸ್ತಾರೆ ಅಲ್ಲೇ. ನೀವೇನು ಬೇಜಾರು ಮಾಡ್ಕೋಬೇಡಿ, ಬನ್ನಿ ಒಳಗಡೆ ಕರ್ಕೊಂಬರೋ ಒಳಗಡೆ ಅಂತ ಹೇಳಿ ಹೋಗ್ತಾರೆ. ಆಮೇಲೆ ಈತ ಚಂದನ ಅವರಪ್ಪ ತುಂಬ ಬೇಜಾರಿಂದ ಅಳ್ತಾ ಕೂತಿರ್ತಾನೆ. ಇವನ್ ಅವ್ರ ಅಮ್ಮ ಕೂಡ ಅಳ್ತಿರ್ತಾಳೆ. ಆವಾಗ ಅವ್ರ ಸೊಸೆ ಬಂದು ಅತ್ತೆ ನೀರಾದ್ರೂ ಕುಡೀರಿ ಅಂತ ತಂದು ಕೊಡೋಕೆ ಅವಳೇ ಬಾಯಿ ನೀರು ಬಿಟ್ಟು ಹೋಗಿದ್ದಾಳೆ. ಇನ್ಯಾವ ನೀರು ಕುಡಿಲಿ, ಅವರಪ್ಪ ಹೋಗಿ ಎಷ್ಟೊತ್ತಾಯ್ತು ರೂಮ್ ಒಳಗಡೆ, ನನಗೆ ಯಾಕೋ ತಳಮಳ ಆಗ್ತಾ ಇದೆ, ನಾನು ಇವಾಗಲೇ ಹೋಗಿ ಅವ್ರು ಮಾತಾಡಿಸ್ಬೇಕು ಅಂತ ಚಂದನ ಅವ್ರ ಅಮ್ಮ ಹೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ಇಲ್ಲ ಇಲ್ಲ ಅತ್ತೆ, ಅವ್ರು ಏನು ಇದು ಸುಮ್ಮನೆ ಕೂತಿದ್ದಾರೆ, ಬೇಜಾರಾಗಿದೆ ಅವ್ರಿಗೆ, ಒಬ್ಬರೇ ಇರಬೇಕು ಅಂತ ಹೋಗಿದ್ದಾರೆ, ಏನಾಗಿಲ್ಲ ಅಂತ, ನನಗೆ ಯಾಕೋ ಇದಿಲ್ಲ ಅಂತ ಹೋಗಿ ಬಾಗಿಲು ಬಡಿತಾರೆ. ನನ್ನನ್ನು ಒಂಟಿಯಾಗಿ ಬಿಟ್ಬಿಡಿ ಅಂತ ಚಂದನ ಅವರಪ್ಪ ಕೂಗ್ತಾನೆ. ಅವಾಗ ಸಮಾಧಾನದಿಂದ ಮತ್ತೆ ಬಂದು ಚಂದನ ಅವರಮ್ಮ ಕೂರ್ತಾಳೆ. ಇತ್ತ ಹರಿ ಚಂದನ ಒಳಗಡೆ ಮನೆ ಒಳಗಡೆ ಬರಕ್ಕೆ ಬರ್ತಾರೆ. ಬನ್ನಿ ಒಳಗೆ ಹೋಗೋಣ ಅಂತ ಹರಿ ಹೇಳ್ತಾನೆ. ಸರಿ ಅಂತ ಒಳಗಡೆ ಇಬ್ರು ಬರ್ತಾರೆ. ಬಂದು ಮನೆಯೆಲ್ಲ ನೋಡ್ತಾಳೆ ಚಂದನ. ಆಮೇಲೆ ಕೂರಿಸಿ ಅಂತ ಮಯೂರನಿಗೆ ಸನ್ನೆ ಮಾಡ್ತಾ, ಇಲ್ಲಿ ಕೂತ್ಕೊಳ್ಳಿ ಅತ್ತಿ ಅಂತ ಹೇಳ್ತಾನೆ. ಸೊ ಎಲ್ಲರೂ ಕೂತ್ಕೋತಾರೆ. ಆಮೇಲೆ ಹರಿ ಮನೆಯವ್ರ ಎಲ್ಲರದ್ದು ಪರಿಚಯ ಮಾಡ್ತಾನೆ. ಅವಾಗ ಹೊರಗಡೆಯಿಂದ ಅವರಪ್ಪ ನನ್ನ ಪರಿಚಯನೇ ಬಿಟ್ಬಿಟ್ಟಲ್ಲೋ, ಹೆತ್ತವ್ರನ್ನ ಬಿಡಬಾರ್ದು ಅಂತ ಚೀರ್ತಾನೆ. ಅದಕ್ಕೆ ಶ್ರೀಕಂಠ ಹೋಗಿ, ಏನೋ ಏನೋ ನಿಂದು ಎಷ್ಟು ಆವಾಜ್ ಮಾಡ್ತೀಯ ಅಂತ ಹೇಳಿ ಜಗಳ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಮುತ್ತು ಹೋಗಿ ಮತ್ತೆ ತಡಿತಾನೆ. ಅದೆಲ್ಲ ಹಾಗೆ ಯಾವಾಗಲೂ ಇರೋದೇ, ನೀವೇನು ತಿಳ್ಕೊಬೇಡಿ ಅಂತ ಮತ್ತೆ ಹರಿ ಹೇಳ್ತಾನೆ. ಎಲ್ಲರೂ ಬಂದು ಕೂತಾದ್ಮೇಲೆ ನಾ ಸ್ವೀಟ್ ಮಾಡಿದ್ದಲ್ಲೋ, ಸ್ವೀಟ್ ಕೊಡು ಅಂತ ಮಯೂರ ಅವ್ರ ಅಣ್ಣನಿಗೆ ಹೇಳ್ತಾನೆ. ಅಡುಗೆ ಮನೇಲಿ ಇದು ತಗೊಂಬ ಅಂತ ಹೇಳಿ ತಂದು ಕೊಡ್ತಾರೆ ಸ್ವೀಟು. ತಿನ್ನಿ ಅದಕ್ಕೆ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ಚಂದನ ತಿಂದು ಚೆನ್ನಾಗಿದೆ, ಹರಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ನನ್ನ ಹತ್ರ ಬನ್ನಿ ಹಾಗಿದ್ರೆ ರೂಮ್ಗೆ ಬ್ಯಾಗ್ ತೊಗೊಂಡು ಹೋಗೋಣ ಅಂತೇಳಿ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಮುತ್ತು ಹೇಳ್ತಾನೆ, ಹರಿ ಬಾರೋ ಇಲ್ಲಿ ಅಂತ ಕರಿತಾನೆ. ನನ್ನ ಕರಿತಿದ್ಯಾ, ಹರಿಗೂ ಆ್ಯಕ್ಚುಲಿ ಚಂದನ ಅವ್ರ ಜೊತೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ, ಯಾಕಂದರೆ ಚಂದನ ಹೇಳ್ಬಿಡ್ತಾಳೆ ಅನ್ನೋ ಭಯದಿಂದ. ಅದಕ್ಕೆ ದೀಪ ಹಚ್ಚಬೇಕು, ದೀಪ ಹಚ್ಚಕ್ಕೆ ಹೇಳು ಅಂತ ಹೇಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ನೋಡಿ ನೀವು ಬಂದಾಗಿಂದ ಏನೇನೋ ಶಾಸ್ತ್ರಗಳ ಮಾಡ್ತಾ ಇದ್ದೀರಾ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಸೊ ನಾನು ಯಾಕೆ ಹಚ್ಚಬೇಕು ದೀಪನ ಅಂತ ಎಲ್ಲ ಕೇಳ್ತಾಳೆ. ಅದಕ್ಕೆ ಮುತ್ತು ಹೇಳ್ತಾನೆ, ನಮಗೆ ಅಮ್ಮ ಹೋದಾಗಿಂದ ಈ ಮನೆಗೆ ಯಾರೂ ಇಲ್ಲ ಹೆಣ್ದಿಕ್ಕು, ಆಮೇಲೆ ನಾವು ದೀಪನೇ ಹಚ್ಚಿಲ್ಲ ಅಂತ ಹೇಳುವಷ್ಟರಲ್ಲಿ ಮಯೂರ, ಶ್ರೀಕಂಠ ಎಲ್ಲರೂ ಅಳ್ತಿರ್ತಾರೆ. ಹತ್ಕೊಂಡು ತಪ್ಕೋತಾರೆ. ಇವನ್ ಹರಿ ಕೂಡ ಹತ್ಕೊಂಡು ಮುತ್ತು ಹತ್ರ ಬರ್ತಾನೆ. ಇವರೆಲ್ಲ ಅಳೋದನ್ನ ನೋಡಿ ಚಂದನ ಹೋಗಿ ದೀಪ ಹಚ್ತಾಳೆ. ಆಮೇಲೆ ಇದು ಹಚ್ಚೋದನ್ನ ನೋಡಿ ಮುತ್ತು ಅವರೆಲ್ಲ ಖುಷಿ ಆಗ್ತಾರೆ. ಆಮೇಲೆ ಚಂದನ ಹೇಳ್ತಾಳೆ, ಬನ್ನಿ ಹರಿ ಇವಾಗಲಾದ್ರೂ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ. ಸರಿ ಅಂತ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಇದೇ ರೂಮು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆಯಿತು, ಈ ಮನೆಯವ್ರು ಏನಂತ ತಿಳ್ಕೊಂಡಿದ್ದಾರೆ, ಹೋಗಿ ನಿಜ ಹೇಳಿ, ನಾವಿಬ್ಬರು ಗಂಡ ಐತಿ ಅಂತ ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಮತ್ತೆ ಹೋಗಿ ನಿಜ ಹೇಳಿ ಅಂತ ಚಂದನ ಹೇಳ್ತಾಳೆ. ನಾಳೆ ಹೇಳ್ತೀನಿ ಅಂತ ಹರಿ ಹೇಳ್ತಾನೆ. ಸರಿ ನೀವು ಹೇಳಿಲ್ಲ ಅಂದರೆ ನಾನು ಹೇಳ್ತೀನಿ ಅಂತ ಚಂದನ ಹೇಳ್ತಾಳೆ. ಸೊ ಇಷ್ಟಿತ್ತು ಇವತ್ತಿನ ಸಂಚಿಕೆ. ಸೊ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ.